ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ನಿಮ್ಮೆಲ್ಲರೂ ಕೂಡ IPL ಹಂಗಾಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತು ನಿಮಗೆ ಒಂದು ರೋಚಕ ಸುದ್ದಿಯನ್ನು ತಿಳಿಸಲೇಬೇಕು. ಒಂದು ಗೆಲುವಿನ ಹ್ಯಾಟ್ರಿಕ್ ಸಾಧಿಸಿರ್ತಕ್ಕಂಥ ತಂಡ ಒಂದು ಕಡೆ ಆದರೆ, ಸೋಲಿನ ಸುಡಿಯಲ್ಲಿ ಸಿಲುಕಿ ಗೆಲುವನ್ನು ಹರಿಸ್ತಾ ಇರ್ತಕ್ಕಂಥ ತಂಡ ಇನ್ನೊಂದು ಕಡೆ. ಈ ಎರಡು ತಂಡಗಳ ನಡುವಿನ ಒಂದು ಜುಗಲ್ಬಂದಿಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮ್ಮು ಸಜ್ಜಾಗಿ ನಿಂತೈತಿ. ಆ ಎರಡು ತಂಡಗಳು ಯಾವುವು ಅಂತ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ? ಅದು ಒಂದು ಗುಜರಾತ್ ಟೈಟಾನ್ಸ್ ಆದರೆ ಮತ್ತೊಂದು ಮುಂಬೈ ಇಂಡಿಯನ್ಸ್. ಇಬ್ಬರು ಯುವ ನಾಯಕರ ಈ ಒಂದು ಹಣಾಹಣಿಯನ್ನು ನಾಳೆ ಒಂದು ಹೋರಾಟ ಅಂತಲೇ ಹೇಳಬೇಕು. ಶುಭ್ಮನ್ ಗಿಲ್ ನಾಯಕತ್ವದ GT ತಂಡ ಈಗಾಗಲೇ ಮೊದಲ ಎರಡು ಪಂದ್ಯಗಳಲ್ಲಿ ಸೋಲನ್ನು ಕಂಡರೂ ಕೂಡ ಆನಂತರ ಆ ತಂಡ ಎದ್ದು ಬಂದಿದ್ದನ್ನು ನೋಡಿದ್ರೆ ನಿಜವಾಗ್ಲೂ ಆ ಕ್ರೀಡಾಭಿಮಾನಿಗಳಿಗೆ ಒಂದು ಕುತೂಹಲ ಮತ್ತು ಆಶ್ಚರ್ಯ ಆಗುತ್ತೆ. ನಂತರ 3 ಗೆಲುವುಗಳನ್ನು ಪಡ್ಕೊಂಡು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಯಾವುದೇ ಎದುರಾಳಿ ತಂಡಕ್ಕೆ ಕೂಡ ನಾವು ಬಲಿಷ್ಠವಾದಂಥ ಪೈಪೋಟಿ ನೀಡ್ತೀವಿ ಅಂತಕ್ಕಂಥ ತೊಡೆತಟ್ಟೋ ರೀತಿ ಇದೆಯಲ್ಲ, ನಿಜಕ್ಕೂ ಅದನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸಲೇಬೇಕು. ಆದರೆ ಮುಂಬೈ ಇಂಡಿಯನ್ಸ್ ತಂಡ ಹಾಗಲ್ಲ. ಮೊದಲನೇ ಪಂದ್ಯದಲ್ಲಿ KKR ವಿರುದ್ಧ ಧೂಳಿಪಟ ಮಾಡಿ, ಆದರೆ ಆನಂತರ 4 ಪಂದ್ಯಗಳಲ್ಲಿ ಮುಗ್ಗರಿಸಿದ್ದು ನೋಡಿದ್ರೆ ನಿಜವಾಗ್ಲೂ ಈ ತಂಡಕ್ಕೆ ಏನಾಗಿದೆ ಅಂತಕ್ಕಂಥದ್ದು ಎಲ್ಲ ಅಭಿಮಾನಿಗಳಿಗೂ ಒಂದು ರೀತಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಬಲಿಷ್ಠ ಆಟಗಾರರಿದ್ದಾರೆ, ಆದರೆ ತಂಡ ಗೆಲುವನ್ನು ಕಾಣ್ತಾ ಇಲ್ಲ. ಇದು ಯಾಕೆ ಅಂತಕ್ಕಂಥದ್ದು ಬಹಳ ಸೂಚಕವಾದಂಥ ಪ್ರಶ್ನೆ. ಅದಕ್ಕೆ ನಾಳಿನ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಏನಾದರೂ ಸೋಲಿನ ಒಂದು ಸುಳಿಯಿಂದ ಆಚೆ ಬರುತ್ತಾ, ಅಥವಾ GT ತಂಡ ತನ್ನ ಹೋಮ್ ಗ್ರೌಂಡಲ್ಲಿ ಮತ್ತೆ ಗೆಲುವಿನ ಕೇಕೆಯನ್ನು ಹಾಕುತ್ತಾ, ಇದೆಲ್ಲದರ ವಿಶೇಷ ಇವತ್ತಿನ ಈ ಒಂದು ಪ್ರಿಡಿಕ್ಷನ್ನು. GT ತಂಡ ಯಾಕೆ ಗೆಲ್ತಾ ಇದೆ ಅಂದರೆ, ಆ ತಂಡದ ಆಟಗಾರರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. GT ತಂಡದ ಬೌಲಿಂಗ್ ಅಂತಲೂ ಈ ಇರ್ತಕ್ಕಂಥ IPLನಲ್ಲಿ ಅತ್ಯಂತ ಉತ್ತಮವಾದ ಬೌಲಿಂಗ್ ಪಡೆ ಅಂತಲೇ ಹೇಳಬೇಕು. ರಶೀದ್ ಖಾನ್ ಇರ್ಬೋದು, ರಬಡಾ ಹಿಂದಿನ ಆವೃತ್ತಿಗಳಲ್ಲಿ ವಿಕೆಟ್ ವಿಫಲರಾಗ್ತಿದ್ರೆ ಈ ಬಾರಿ ಅತ್ಯುತ್ತಮವಾಗಿ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ, ವಿಕೆಟನ್ನು ಗಳಿಸ್ತಾ ಇದ್ದಾರೆ. ಅವರಿಗೆ ಬಹಳ ಮುಖ್ಯವಾಗಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಕರ್ನಾಟಕದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಈಗಾಗಲೇ 11 ವಿಕೆಟ್ಗಳನ್ನು ಗಳಿಸಿ ಪರ್ಪಲ್ ಕ್ಯಾಪನ್ನು ಹೊಂದಿದ್ದಾರೆ. ಹಾಗೆ ಅವರಿಗೆ ಮತ್ತೊಬ್ಬ ಹಿರಿಯ ಮತ್ತು ಅನುಭವಿ ಆಟಗಾರ ಮೊಹಮ್ಮದ್ ಸಿರಾಜ್, ಅವರು ಕೂಡ 1-2 ವಿಕೆಟ್ಗಳನ್ನು ಗಳಿಸೋದ್ರ ಮೂಲಕ ಎದುರಾಳಿ ತಂಡದ ಮೇಲೆ ಸವಾರಿಯನ್ನು ಮಾಡ್ತಾರೆ. ಇನ್ನು ಬ್ಯಾಟಿಂಗಲ್ಲಿ ನಾವು ಹೇಳೋದೇ ಬೇಕಿಲ್ಲ. ಈಗಾಗಲೇ ನಾಯಕನಾಗಿರ್ತಕ್ಕಂಥ ಶುಭ್ಮನ್ ಗಿಲ್ ನಿಧಾನಕ್ಕೆ ಆರಂಭವನ್ನು ಬ್ಯಾಟಿಂಗ್ ಮಾಡಿದ್ರು ಕೂಡ ನಂತರ ಆಕ್ರಮಣಕಾರಿಯಾಗಿ ಈಗಾಗಲೇ ಆಡಿರ್ತಕ್ಕಂಥ 5 ಪಂದ್ಯಗಳನ್ನು 252 ರನ್ಗಳನ್ನು ಗಳಿಸಿ ಒಂದು ಆರೆಂಜ್ ಕ್ಯಾಪ್ ಕಾಂಪಿಟೇಷನಲ್ಲಿ ಅವರು ಕೂಡ ಇದ್ದಾರೆ 2ನೇ ಸ್ಥಾನದಲ್ಲಿ. ಹಾಗಾಗಿ GT ತಂಡ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸದೃಢವಾಗಿರೋದ್ರಿಂದ ಇವತ್ತಿನ ಪಂದ್ಯದಲ್ಲಿ ಅವರು ಮತ್ತೆ ಮುಂಬೈ ಮೇಲೆ ದಾಳಿ ಮಾಡ್ತಾರೆ, ಸವಾರಿ ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ. ಆಮೇಲೆ ಅವ್ರ ಗ್ರೌಂಡಲ್ಲೇ ನಡೀತಾ ಇರೋದ್ರಿಂದ ಅವರಿಗೆ ಆ ಪ್ರೇಕ್ಷಕರ ಸಪೋರ್ಟು ಕೂಡ ಇರೋದ್ರಿಂದ ಮುಂಬೈ ತಂಡ ಇವರನ್ನು ಎದುರಿಸಲಿಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಿದೆ, ಆ ತಂಡದ ನಾಯಕ ಕೋಚ್ ಆಗಿರ್ತಕ್ಕಂಥ ಮಹೇಲ ಜಯವರ್ಧನೆ ಏನಾದ್ರೂ ಹಿಂದೆ 5 ಆವೃತ್ತಿಗಳಲ್ಲಿ ತಂಡ ಗೆದ್ದಿರ್ತಕ್ಕಂಥದ್ದು, ಈ ಆವೃತ್ತಿಯಲ್ಲಿ ಏನಾಗ್ತಾ ಇದೆ, ಅಂಕಪಟ್ಟಿಯಲ್ಲಿ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದೆ, 6ನೇ ಸ್ಥಾನದಲ್ಲಿರ್ತಕ್ಕಂಥ GT ವಿರುದ್ಧ ಏನಾದರೂ ನಾಳೆನ ಕಂಬ್ಯಾಕ್ ಮಾಡ್ತಾರಾ ಅಂತಕ್ಕಂಥದ್ದು ಕುತೂಹಲಕಾರಿಯಾದ ಪ್ರಶ್ನೆ. ನಾವು ಮುಂಬೈ ಇಂಡಿಯನ್ಸ್ ತಂಡ ನೋಡೋದಾದರೆ ಒಂದು ಸಮಾಧಾನಕರವಾದ ಪ್ರಶ್ನೆ, ಒಂದು ಪ್ರಶ್ನೆ ಏನಪ್ಪ ಅಂದರೆ, ಕಳೆದ ಪಂದ್ಯದಲ್ಲಿ ಏನು ಕ್ವಿಂಟನ್ ಡಿ ಕಾಕ್ ಅವರು ಅಮೋಘವಾದಂಥ ಆಟ ಆಡಿ 112 ರನ್ಗಳು, ಭರ್ಜರಿ ಶತಕ ಅಂತಲೇ ಹೇಳಬೇಕು. ಅವರು ಬ್ಯಾಟ್ ಹೆಂಗೆ ಬೀಸ್ತಾರೆ ಅಂದರೆ ನಿಜವಾಗ್ಲೂ ಅವರು ದೊಡ್ಡ ಇನ್ನಿಂಗ್ಸನ್ನೇ ಆಡ್ತಾರೆ. ಅದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದೆ. ಡಿ ಕಾಕು ಮತ್ತೆ ತಂಡಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಬ್ಯಾಟಿಂಗ್ ಬೆನ್ನೆಲುಬು ಜಾಸ್ತಿ ಆಗಿದೆ. ಆದರೆ ಅವರಿಗೆ ನಮನ್ದೀರ್ ಒಬ್ಬರನ್ನ ಬಿಟ್ಟರೆ ಇನ್ಯಾರೂ ಕೂಡ ಸಾಥ್ ಕೊಡ್ತಾ ಇಲ್ಲ. ತಿಲಕ್ ವರ್ಮಾ ಅಂತಲೂ ರನ್ ಗಳಿಸೋಕ್ಕೆ ಪರದಾಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಹಿಂದೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋರು, ಇವತ್ತು ಅದು ಏನಾಗ್ತಾ ಇದೆಯಾ, ಅವ್ರ ಕೈಯಲ್ಲಿ ರನ್ ಗಳಿಸೋಕ್ಕೆ ಆಗ್ತಾ ಇಲ್ಲ. ಬಹು ಬೇಗ ವಿಕೆಟ್ ಕೊಟ್ಟು ಮುಂಬೈ ತಂಡಕ್ಕೆ ಒಂದು ಪಾತಾಳಕ್ಕೆ ಕಳಿಸ್ತಾ ಇದ್ದಾರೆ. ಇನ್ನು ನಾಯಕನಾಗಿರ್ತಕ್ಕಂಥ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡೋದ್ರ ಜೊತೆಯಲ್ಲಿ ನಾಯಕತ್ವದ ಜವಾಬ್ದಾರಿ ಹೊತ್ಕೊಳ್ಳೋದ್ರಿಂದ ಅವರು ತಂಡವನ್ನು ಗೆಲುವಿನ ದೊಡ್ಡಕ್ಕೆ ಸೇರ್ಸೋಕ್ಕೆ ಸಾಕಾಗ್ತಾ ಇಲ್ಲ. ಇನ್ನು ರೋಹಿತ್ ಶರ್ಮಾ ಅವರು ಮತ್ತೆ ಗಾಯಾಳ ಆಗಿರೋದ್ರಿಂದ ನಾಳೆ ಪಂದ್ಯದಲ್ಲೂ ಕೂಡ ಆಡೋದು ಅವರು ಡೌಟು. ಇನ್ನು ನಾವು ಬೌಲಿಂಗ್ ವಿಭಾಗವನ್ನು ನೋಡಿದ್ರೆ ಮುಂಬೈ ತಂಡ ನಿಜವಾಗ್ಲೂ ಅಲ್ಲಿ ಮುಂಬೈ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಆ ತಂಡಕ್ಕೆ ಬಲವಾದ ಹೊಡೆತ. ಅಂದರೆ ಈಗ 5 ಪಂದ್ಯಗಳಲ್ಲಿ ಬೂಮ್ರಾ 1 ವಿಕೆಟ್ ಗಳಿಸೋಕ್ಕಾಗಲ್ಲ. ಏನಾಯಿತು, ಬೂಮ್ರಾ ಎಸೆತಗಳಲ್ಲೆಲ್ಲ ಒಂದೊಂದು ವಿಕೆಟ್ ಬೀಳ್ತಾ ಇತ್ತು. ಆದರೆ ಇವತ್ತು ಅಂತಹ ಬೂಮ್ರನ್ಗೆ ಏನಾಗಿದೆ ಆಶ್ಚರ್ಯ ಎಲ್ರಿಗೂ ಒಂದು ರೀತಿ. 1 ವಿಕೆಟ್ ಕೂಡ 5 ಪಂದ್ಯದಲ್ಲಿ ಗಳಿಸೋಕ್ಕಾಗಿಲ್ಲ ಅಂದರೆ ನಿಜವಾಗ್ಲೂ ಇದು ಆ ತಂಡದ ಆಟಗಾರರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ಚಿಂತೆಗೀಡು ಮಾಡುತ್ತೆ. ಇವತ್ತಿನ ಪಂದ್ಯದಲ್ಲಿ ನೋಡೋಣ ಬೂಮ್ರಾ ಅವರಿಂದ ಮತ್ತೆ ಮ್ಯಾಜಿಕ್ ಮಾಡ್ತಾರಾ. ಅದೇ ಒಂದು ಬದಲಾವಣೆಯನ್ನು ಮಾಡೋದಲ್ಲಿ ಏನು ಟ್ರೆಂಟ್ ಬೋಲ್ಟ್ ಇದ್ದಾರೆ, ಟ್ರೆಂಟ್ ಬೋಲ್ಟ್ ಬದಲು ಆಲ್ರೌಂಡರ್ ಆಗಿರ್ತಕ್ಕಂಥ ಬಾಷ್ ಅವರನ್ನು ತಂಡಕ್ಕೆ ಸೇರ್ಪಡೆಗೊಳಿಸ್ಬಿಟ್ಟು ನಮ್ಮ ಭಾರತೀಯ ಅಶ್ವಿನ್ ಕುಮಾರ್ ಅವರು ಕೂಡ ಎಡಗೈ ವೇಗಿ, ಅವರು ಒಳ್ಳೆ ಆರಂಭದಲ್ಲಿ ಸ್ವಿಂಗ್ ಮಾಡೋದ್ರಿಂದ ಅವ್ರಿಗೊಂದು ಅವಕಾಶ ಕೊಟ್ಟು, ಯಾಕೆಂದ್ರೆ ಈಗ ನಾವು SRH ತಂಡ ನೋಡ್ಬೋದು, ಅದು ಕೂಡ ಸೋಲಿನ ಸುಳಿಲಿದ್ದಾಗ ಯುವ ಆಟಗಾರರಿಗೆ ಅವಕಾಶ ಕೊಟ್ಟಿದ್ದರಿಂದ
ಈಗ ಅವರು ನಡೆದಂಥ 2 ಪಂದ್ಯಗಳಲ್ಲಿ ಗೆಲುವಿನ ಟ್ರ್ಯಾಕಿಗೆ ಬಂದಿದ್ದಾರೆ. ಹಾಗೆ ಮುಂಬೈ ತಂಡ ಏನಾದರೂ ಈಗ ಸೋತಿರೋ ತಂಡನೇ ಮತ್ತೆ ಮುಂದುವರ್ಸೋದಕ್ಕಿಂತ ಏನಾದರೂ ಬದಲಾವಣೆ ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದೆ ಆದರೆ ಜಿ ಟಿ ತಂಡಕ್ಕೆ ಒಂದು ಒಳ್ಳೆಯ ಪೈಪೋಟಿಯನ್ನು ಕೊಡ್ಬೋದು, ಗೆಲುವಿನ ಟ್ರ್ಯಾಕ್ಗೆ ಮತ್ತೆ ಮರಳ್ಬೋದು ಅಂತಕ್ಕಂಥದ್ದು ಇವತ್ತಿನ ಪಂದ್ಯದಲ್ಲಿ ಅದು ಸಾಬೀತಾಗಬೇಕು. ಹಾಗಾಗಿ ಈ ಎರಡೂ ತಂಡಗಳ ನಡುವೆ ನಾವು ಈಗ ಅಹಮದಾಬಾದ್ ಪಿಚ್ಚು ಬೌನ್ಸಿ ಇರುತ್ತೆ. ಆರಂಭದಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಕಷ್ಟ ಆದರೆ ನಂತರ ಮಿಡ್ಲ್ ಓವರ್ಸಲ್ಲಿ ಸುಲಭವಾಗಿ ಬ್ಯಾಟ್ ಮಾಡ್ಬೋದು. ಈ ನಾವು ಈ ಒಂದು ಪಿಚ್ಚಲ್ಲಿ ಬಂದಿರತಕ್ಕಂಥ ರನ್ ಒಂದು ಆವರೇಜು 190ರಿಂದ 200 ರನ್ನನ್ನು ಗಳಿಸಿದ್ದಾದರೆ ಆ ತಂಡ ಸಮಬಲದ ಪೈಪೋಟಿಯನ್ನು ನೀಡ್ಬೋದು. ಯಾವುದೇ ತಂಡ ಇಬ್ಬರು ಯುವ ನಾಯಕರು ಟಾಸ್ಕ್ ಇದ್ದರೆ ಬೌಲ್ ಮಾಡೋಕ್ಕೆ ಇಷ್ಟಪಡ್ತಾರೆ, ರೆಡ್ ಸಾಯಿಲ್. ಹಾಗಾಗಿ ಬೌನ್ಸಿ ಪಿಚ್ ಆಗಿರೋದ್ರಿಂದ ಬೌಲ್ ಮಾಡಿ ಎದುರಾಳಿ ತಂಡವನ್ನು ಕಡಿಮೆ ಅಂಕಗಳಿಗೆ ನಿಯಂತ್ರಿಸಿ ಗೆಲುವನ್ನು ಗಳಿಸ್ಕೋಬೋದು ಅಂತಕ್ಕಂಥದ್ದು ಎಲ್ಲರ ಒಂದು ಚಿಂತೆ ಆಗಿರ್ತದೆ. ಹಾಗಾಗಿ 8-8 ಎರಡೂ ತಂಡಗಳ ನಾವು ಸಮಬಲದ ಹೋರಾಟವನ್ನು ನೋಡ್ತಾ ಬಂದರೆ ಆಡಿರ್ತಕ್ಕಂಥ 8 ಪಂದ್ಯಗಳಲ್ಲಿ 5 ಗೆಲುವನ್ನು ಜಿ ಟಿ ತಂಡನೇ ಗಳಿಸೈತೆ, 3ರಲ್ಲಿ ಮಾತ್ರ ಮುಂಬೈ ತಂಡ ಸಮಾಧಾನಕರ ಗೆಲುವನ್ನು. ಅದು ಅಹಮದಾಬಾದ್ ಪಿಚ್ ಅಂತ ಹೋದಾಗ ನಮಗೆ ಜಿ ಟಿ ತಂಡಕ್ಕೆ ಎಂಥ ಒಂದು ಬಲಾಬಲ ಇದೆ ಅಂದರೆ ಅಲ್ಲಿ ಆಡಿರ್ತಕ್ಕಂಥ ಮುಂಬೈ ವಿರುದ್ಧ 4 ಪಂದ್ಯಗಳಲ್ಲಿ ಜಿ ಟಿನ ಮೇಲುಗೈ ಸಾಧಿಸಿ ಭರ್ಜರಿ ಗೆಲುವನ್ನು ದಾಖಲಿಸಿ ನಾಳಿನ ಪಂದ್ಯಕ್ಕೆ ಸಕಲ ರೀತಿಗೆ ಸಜ್ಜಾಗಿ ಬನ್ನಿ ನೋಡೋಣ, ನೀವು ಮುಂಬೈ ಇಂಡಿಯನ್ಸ್ ನಿಮಗೆ ಇನ್ನೊಂದು ಸೋಲಿನ ರುಚಿಯನ್ನು ತೋರಿಸ್ತೀವಿ ಅಂತಕ್ಕಂಥ ಸವಾಲು ಜಿ ಟಿ ತಂಡದ್ದಾದರೆ, ಇಲ್ಲ ನಾವು ನಿಮಗೆ ಈ ಒಂದು ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಮೊದಲ ಸೋಲಿನ ರುಚಿಯನ್ನು ತೋರಿಸ್ತೀವಿ, ನಾವು ಈ ಸೋಲಿನ ಸುಳಿಯಿಂದ ಹೊರಗೆ ಬರ್ತೀವಿ ಅಂತಕ್ಕಂಥದ್ದು ನಾಯಕ ಹಾರ್ದಿಕ್ ಪಾಂಡ್ಯ ಅವರು. ಒಟ್ಟಾರೆ ಇವತ್ತಿನ ಪಂದ್ಯ ಅತ್ಯಂತ ಕುತೂಹಲಕಾರಿ ಮತ್ತು ರೋಚಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತಂಡಗಳು ಬಲಿಷ್ಠವಾಗಿರೋದ್ರಿಂದ ನಾವಿಲ್ಲಿ ಕೀ ಬ್ಯಾಟಲ್ಸ್ ಬಹಳ ಒಂದು ಕುತೂಹಲಕಾರಿ ಅನಿಸುತ್ತೆ. ರಬಡ ಈಗಾಗಲೇ ಹಲವಾರು ವಿಕೆಟ್ಗಳನ್ನು ಗಳಿಸಿರ್ತಕ್ಕಂಥ ರಬಡ ಈಗ ಡಿಕಾಕು ಕಳೆದ ಪಂದ್ಯದಲ್ಲಿ ಭರ್ಜರಿಯಾಗಿ 112 ರನ್ ಗಳಿಸಿರೋದ್ರಿಂದ ಬಹು ಬೇಗನೆ ಅವ್ರನ್ನ ಫೇವಲಿನೇ ಕಳಿಸ್ತಾರ ಅಂತ. ಹಾಗೆ ನಾವು ಬೂಮ್ರಾ ವರ್ಸಸ್ ಗಿಲ್ಲು, ಬೂಮ್ರಾ ಏನಾದರೂ ಇವತ್ತಿನ ಪಂದ್ಯದಲ್ಲಿ ಮ್ಯಾಜಿಕ್ ಮಾಡಿ ಎದುರಾಳಿ ತಂಡದ ನಾಯಕನಾಗಿರ್ತಕ್ಕ ಗಿಲ್ ಅವ್ರನ್ನ ಕಟ್ಟಿ ಹಾಕ್ತಾರೆ ಅಂತಕ್ಕಂಥದ್ದು. ಹಾಗೆ ರಶೀದ್ ಖಾನ್ ಎಂಥದೇ ಪಿಚ್ಚಲ್ಲಿ ವಿಕೆಟ್ ಗಳಿಸ್ತಕ್ಕಂಥ ರಶೀದ್ ಖಾನು ಸೂರ್ಯಕುಮಾರ್ ಯಾದವ್ರಿಗೆ ಯಾವ ರೀತಿಯ ಒಂದು ಚೆಂಡನ್ನು ಎಸ್ಬಿಟ್ಟು ಅವ್ರನ್ನ ಗಲಿಬಿಲಿಗೊಳಿಸಿ ಸುಲಭವಾಗಿ ಅವರ ವಿಕೆಟನ್ನು ಗಳಿಸ್ತಾರ. ಈ ಎಲ್ಲ ರೀತಿಯ ಒಂದು ಕುತೂಹಲಕಾರಿಯಾದ ಪ್ರಶ್ನೆಗೆ ಒಂದು ಉತ್ತರ ಇವತ್ತಿನ ಪಂದ್ಯದಲ್ಲಿ ಸಿಗುತ್ತೆ. ಇದರ ರಸದೌತಣವನ್ನು ಎಲ್ಲ ನಮ್ಮ ಕ್ರೀಡಾ ಅಭಿಮಾನಿಗಳು ಸವಿತಾರೆ ಅಂತಕ್ಕಂಥ ಹೇಳ್ತಾ ಇವತ್ತಿನ ಪ್ರಿಡಿಕ್ಷನ್ನು ನಾವು ಬಲಾಬಲವನ್ನು ನೋಡೋದಾದರೆ ಗುಜರಾತ್ ತಂಡನೇ ಹಾಟ್ ಫೇವರೇಟ್ ಅನ್ನೋ ಥರ ಕಾಣಿಸುತ್ತೆ. ಆದರೆ ಮುಂಬೈ ತಂಡವನ್ನು ನಾವು ಅಷ್ಟು ಸುಲಭವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಘಟಾನುಘಟಿ ಆಟಗಾರಗಳನ್ನು ಒಳಗೊಂಡಿರ್ತಕ್ಕಂಥ ಮುಂಬೈ ತಂಡ ಯಾವುದೇ ಇಂದಿನ ಆವೃತ್ತಿಗಳನ್ನು ನೋಡಿದ್ರೆ ನಾವು ಯಾವಾಗ ಬೇಕಾದ್ರೂ ಎದ್ದು ಬರ್ತಾರೆ. ಒಂದು ರೀತಿಯ ಡಾರ್ಕ್ ಹಾರ್ಸ್ ಇದ್ದಂಗೆ ಫಿನಿಕ್ಸ್ ಥರ ಅವರು ಎದ್ದು ಬರ್ತಕ್ಕಂಥ ಒಂದು ಪೈಪೋಟಿ ಹೊಂದಿರತಕ್ಕಂಥ ಆಟಗಾರ ಆಗಿರೋದ್ರಿಂದ ಆ ಒಂದು ಪೈಪೋಟಿಗೆ ಇವತ್ತಿನ ಪಂದ್ಯ ಯಾವ ರೀತಿ ಎಣೆಯಾಗ್ತದೆ ಅಂತ ಹೇಳ್ತಾ, ಏನೇ ಇದ್ದರೂ ಕೂಡ ಇವತ್ತಿನ ಪಂದ್ಯದಲ್ಲಿ ನಮ್ಮ ಪ್ರಿಡಿಕ್ಷನ್ ಗುಜರಾತ್ ತಂಡ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಅಂತಕ್ಕಂಥ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಶೇರ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.